ಲಕ್ಷಣಗಳು ಕಂಡಂತೆ. ನಾವು ಹಿಂದೆ ಉಪನಿಷತ್ತುಗಳಲ್ಲಿ ಕಾಲದ ಕಲ್ಪನೆ ಹೇಗಿತ್ತು ಅಂತ ತಿಳಿದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನ ವಿವರಣೆಯಲ್ಲಿ ಕೊಡಲಾಗಿದೆ, ಆಸಕ್ತರು ನೋಡಬಹುದು. ಇಂದು ಜೈನ ತತ್ವಶಾಸ್ತ್ರ ಕಾಲವನ್ನು ಕುರಿತಾಗಿ ಏನನ್ನ ಹೇಳ್ತೈತೆ ಅನ್ನೋದನ್ನ ನೋಡೋಣ. ಜೈನ ತತ್ವಶಾಸ್ತ್ರ ದ್ರವ್ಯ ಅತ್ಯಂತ ಸೂಕ್ಷ್ಮವಾದಂತಹ ಒಡೆಯಲಾಗದಂತಹ ಪುದ್ಗಲ ಅಂತಕ್ಕಂಥ ಕಣಗಳಿಂದಾಗಿದೆ ಅಂತ ತಿಳಿಸುತ್ತೆ. ಹಾಗೆಯೇ ಕಾಲವನ್ನು ಕೂಡ ಅದು ಅತ್ಯಂತ ಸಣ್ಣದಾದ ಇನ್ನು ಮುಂದೆ ಒಡೆಯೋದಕ್ಕೆ ಆಗದೆ ಇರತಕ್ಕಂಥ ಹಂತವನ್ನ ತಲುಪತಕ್ಕಂಥ ಕಾಲಕಣಗಳಿಂದಾಗಿದೆ ಅಂತ ತಿಳಿಸುತ್ತೆ. ಕಾಲ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತರತಕ್ಕಂತಹ ಒಂದು ಬಗೆಯ ದ್ರವ್ಯ ಅಂತ ಜೈನ ದರ್ಶನ ಭಾವಿಸುತ್ತದೆ. ಅದರಿಂದಾಗಿ ಉತ್ಪನ್ನ, ವ್ಯಯ ಮುಂತಾದಂತಹ ದ್ರವ್ಯದ ಲಕ್ಷಣಗಳು ಕಾಲಕ್ಕೂ ಇವೆ. ಕಾಲದಲ್ಲಿ ಎರಡು ಬಗೆ, ಒಂದು ನಿಶ್ಚಯ ಕಾಲ, ಇನ್ನೊಂದು ವ್ಯಾವಹಾರಿಕ ಕಾಲ. ನಿಶ್ಚಯ ಕಾಲಕ್ಕೆ ಮೊದಲು ಕೊನೆಗಳಿಲ್ಲ, ಅದು ಅನಂತ. ವ್ಯಾವಹಾರಿಕ ಕಾಲಕ್ಕೆ ಸ್ವತಂತ್ರವಾದಂತಹ ಅಸ್ತಿತ್ವವಿಲ್ಲ, ಅದು ನಿಶ್ಚಯ ಅಂತಕ್ಕಂಥ ನಿರಪೇಕ್ಷ ಕಾಲದ ಅಧೀನಾಗಿದೆ. ಕಾಲದ ಉತ್ಪಾದನೆ ಗುಣದಿಂದ ವ್ಯಾವಹಾರಿಕ ಕಾಲ ರೂಪುಗೊಂಡತೆ. ಇಂತಹ ಕಾಲವನ್ನ ಸಮಯ ಅಂತ ಕರೀತಾರೆ. ಸಮಯ ಅಳೆಯಬಹುದಾದಂತಹ ಕಾಲದ ಅತ್ಯಂತ ಸಣ್ಣದಾದಂತಹ ಘಟಕ. ಇದು ಒಂದು ಕಾಲಬಿಂದು. ಸಮಯಗಳ ಸರಣಿ ವ್ಯಾವಹಾರಿಕ ಕಾಲ ಆಗುತ್ತೆ. ಸಮಯದ ಅತ್ಯಂತ ದೊಡ್ಡ ಘಟಕ ಮಹಾಕಲ್ಪ. ವ್ಯಾವಹಾರಿಕ ಕಾಲದ ಆರಂಭ ಶಾಂತವಾದಂತಹ ಸಮಸ್ಥಿತಿ ಆಗಿರುತ್ತೆ. ಕಾಲ ಅಂತಕ್ಕಂಥ ಆಕಾಶದಲ್ಲಿ ಅಸಂಖ್ಯ ಅವಿಭಾಜ್ಯವಾದಂತಹ ಕಾಲಬಿಂದುಗಳು ಅಥವಾ ಕಾಲಕಣಗಳಿದ್ದಾವೆ. ಅದೃಶ್ಯ ಹಾಗೂ ನಿಷ್ಕ್ರಿಯ ಆಗಿರತಕ್ಕಂಥ ಕಾಲಕಣಗಳು ಪ್ರತಿಯೊಂದು ಆಕಾಶ ಪ್ರದೇಶದಲ್ಲೂ ಕೂಡ ಇರ್ತವೆ. ದ್ರವ್ಯದ ಮೂಲ ವಸ್ತುವಾದಂತಹ ಪುದ್ಗಲ ಕಣಗಳು ಒಂದಕ್ಕೊಂದಕ್ಕೆ ಸೇರಿ ಬಗೆ ಬಗೆಯ ವಸ್ತುಗಳಾಗಿ ಕಾಣಿಸ್ಕೊಳ್ತವೆ. ಆದರೆ ಕಾಲಕಣಗಳು ಹೀಗೆ ಸೇರಿಕೊಂಡು ಹಲವು ರೀತಿಯ ರೂಪಾಂತರಿತ ಕಾಲಗಳು ಆಗೋದಿಲ್ಲ. ಇದರಿಂದ ಕಾಲ ಅಸ್ತಿತ್ವದಲ್ಲಿರ್ತಕ್ಕಂಥ ಇತರ ವಸ್ತುಗಳಿಗಿಂತ ಬೇರೆಯದೇ ಆಗೈತೆ. ಕಾಲಕ್ಕೆ ಅಸ್ತಿತ್ವ ಇದೆ ಆದರೂ ಕೂಡ ಅದಕ್ಕೆ ಇತರ ತತ್ವಗಳ ಜೊತೆ ಸೇರಿಕೊಂಡು ವಿಸ್ತಾರಗೊಳ್ಳೋದಿಲ್ಲ, ಹಿಗ್ಗೋದಿಲ್ಲ ಅಂತ ಗುಣಗಳು ಅದಕ್ಕೆ ಇಲ್ಲ. ಎಲ್ಲ ವಸ್ತುಗಳಿಗೆ ಇದೇ ಇಲ್ಲ ಅಂತಕ್ಕಂಥ ಎರಡು ಸಾಧ್ಯತೆಗಳಿವೆ, ಆದರೆ ಕಾಲಕ್ಕೆ ಅಂತ ಸಾಧ್ಯತೆ ಇಲ್ಲ. ವ್ಯಾವಹಾರಿಕವಾದಂತಹ ಕಾಲ ಅಂದ್ರೆ ಸಮಯ ಘಟನೆಗಳ ಕ್ರಿಯಾಶೀಲತೆ ಮತ್ತು ಪರಿಣಾಮದಿಂದ ನಮಗೆ ಗೊತ್ತಾಗುತ್ತೆ. ಕಾಲ ವಸ್ತುಗಳ ಅಸ್ತಿತ್ವ ಸ್ಥಿರವಾಗೋದಕ್ಕೆ, ವ್ಯಾಪಕ ಆಗೋದಕ್ಕೆ, ಪರಿವರ್ತನೆಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಕಾಲದಿಂದ ಮಾತ್ರ ವಸ್ತುವಿನಲ್ಲಿ ಪರಿವರ್ತನೆಗಳು ಉಂಟಾಗ್ತವೆ. ಕಾಲದ್ರವ್ಯದ ಅಭಾವದಿಂದ ವಿಶ್ವದ ವಿಕಾಸವೇ ಇಲ್ಲದಂತೆ ಆಗುತ್ತೆ. ಕಾಲ ಅನಂತವಾದ ಪ್ರವಾಹದಂತೆ ಇರ್ತೈತೆ. ಹರಿವಿಕಿನಲ್ಲಿ ಅತಿ ಸುಖ, ಸುಖ, ಸುಖ ದುಃಖ, ದುಃಖ ಸುಖ, ದುಃಖ, ಅತಿ ದುಃಖ ಅಂತಕ್ಕಂಥ 6 ಹಂತಗಳಿದೆ. ಕಾಲದ ಈ ಹಂತಗಳು ಅಥವಾ ಖಂಡಗಳು ಒಂದರ ನಂತರ ಒಂದು ಕೊನೆಯಿಲ್ಲದ ಚಕ್ರ ರೂಪದಲ್ಲಿ ಮರುಕಳಿಸ್ತವೆ. ಪ್ರಪಂಚ ಅತಿ ಸುಖದಿಂದ ಅತಿ ದುಃಖದ ಹಂತಕ್ಕೆ ಸಾಗ್ತೈತೆ. ಎಲ್ಲ ಹಂತಗಳು ಕೂಡ ಕೋಟ್ಯಂತರ ವರ್ಷಗಳಿಗೆ, ಈ ಎಲ್ಲ ಹಂತಗಳು ಕೂಡ ಕೋಟ್ಯಂತರ ವರ್ಷಗಳ ಅವಧಿಯನ್ನ ಹೊಂದಿರ್ತವೆ. ಅತಿ ಸುಖದತ್ತ ಸಾಕ್ತಕ್ಕಂಥ ಕಾಲ ಉತ್ಸರ್ಪಿಣಿ ಕಾಲ, ಅತಿ ದುಃಖದ ಕಡೆಗೆ ಸಾಕ್ತಕ್ಕಂಥ ಕಾಲ ಅವಸರ್ಪಿಣಿ ಕಾಲ. ಸುಖ ದುಃಖಗಳು ಎರಡೂ ಸೇರಿರ್ತಕ್ಕಂಥ ಹಂತಗಳಲ್ಲಿ 24 ತೀರ್ಥಂಕರರು ಕಾಣಿಸ್ಕೊಳ್ತಾರೆ. ಕಾಣಿಸಿಕೊಂಡು ಅವರು ಜೈನ ಧರ್ಮವನ್ನು ಉಪದೇಶ ಮಾಡ್ತಾರೆ. ಈಗ ನಾವು 5ನೇ ಅಂದ್ರೆ ದುಃಖದ ಹಂತದಲ್ಲಿದ್ದೇವೆ ಅಂತ ಜೈನ ತತ್ವಶಾಸ್ತ್ರ ಕಾಲವನ್ನು ಕುರಿತಾಗಿ ತನ್ನ ಕಾಣಿಕೆಯನ್ನ ಮತ್ತು ದರ್ಶನವನ್ನ ಕಟ್ಟಿಕೊಟ್ಟಿದೆ. ಜೈನ ದರ್ಶನದಲ್ಲಿರ್ತಕ್ಕಂಥ ಕಾಲದ ಪರಿಕಲ್ಪನೆ ಮನುಷ್ಯರ ದೈನಂದಿನ ಸಾಮಾನ್ಯ ಅನುಭವಗಳಿಂದ, ಹಗಲು ರಾತ್ರಿ ಮತ್ತು ಋತುಚಕ್ರಗಳ ಮರುಕಳಿಕೆಯ ಅರಿವಿನಿಂದ ಕಟ್ಟಲ್ಪಟ್ಟಿದೆ. ಇದು ಆಧುನಿಕ ವಿಜ್ಞಾನ ಚರ್ಚೆ ಮಾಡತಕ್ಕಂಥ ಕಾಲಕ್ಕಿಂತ ಬೇರೆಯಾಗಿದ್ದು, ಸುಖ ದುಃಖ ಅಂತಕ್ಕಂತಹ ಮನುಷ್ಯರಿಗೆ ಸೀಮಿತವಾದಂತಹ ಪಾರಮಾರ್ಥಿಕ ಚರ್ಚೆಗಳ ಪ್ರಭಾವದಿಂದ ಪ್ರೇರೇಪಿಸಲ್ಪಟ್ಟಿದೆ. ಭಾರತದ ಎಲ್ಲ ತಾತ್ವಿಕ ಪಂಗಡಗಳು ಕೂಡ ತಾತ್ವಿಕ ಪಾಠಗಳ ರೀತಿಯಲ್ಲಿ ಜೈನರು ಕೂಡ ತಮ್ಮ ನಿಲುವು ದರ್ಶನವನ್ನು ಸ್ಥಾಪಿಸೋದಕ್ಕೆ ಬೇಕಾದಂತೆ ಕಾಲದ ಬಗ್ಗೆ ವಾದಗಳನ್ನ ಕಟ್ಟಿಕೊಂಡಿದ್ರು ಅಂತ ನಾವು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಬೌದ್ಧರ ಕಾಲದ ಚಿಂತನೆಗಳ ಕುರಿತಾಗಿ ತಿಳಿಯೋಣ. ವಂದನೆಗಳೊಂದಿಗೆ.